ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಟಾಪಿಕ್ ಎಸ್ ಆರ್ ನೋ ಕ್ವಶನ್ಸ್. ಅಂದರೆ ನೀವು ನಿಮ್ಮ ಮನಸ್ಸಲ್ಲಿ ಒಂದು ಕ್ವಶನ್ನ ಹಾಕ್ಕೊಳ್ಳಿ. ಅಂದರೆ ಇಷ್ಟು ದಿನ ನಿಮಗೆ ಆಗದೇ ಇರುವಂಥ ಕೆಲಸ, ಓಕೆನಾ? ನಿಮ್ಮ ಮನಸ್ಸಲ್ಲಿ ನಿಮಗೆ ತುಂಬ ಪ್ರಯತ್ನ ಮಾಡಿದ್ದೀರಾ, ಆ ಕೆಲಸ ಆಗುತ್ತೋ ಅಥವಾ ಇಲ್ವೋ ಅನ್ನುವಂತಹ ಮನಸ್ಥಿತಿ ಇರುತ್ತೆ, ಓಕೆನಾ? ಇಲ್ಲಿ ರೀಡಿಂಗಲ್ಲಿ ನಿಮಗೆ 2 ಫೈಲ್ ಇಟ್ಟಿದೆ. ಆ 2 ಫೈಲಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಫೈಲ್, ಇದು ಸೆಕೆಂಡ್ ಫೈಲ್. ಮತ್ತು ನೆಕ್ಸ್ಟ್ ನೀವು ನಿಮ್ಮ ಆನ್ಸರ್, ಅಂದರೆ ನಾನು ಈ ಕ್ವಶನಿಗೆ ಆನ್ಸರ್ ಬೇಕೇ ಬೇಕು ಅನ್ನೋದು ಮಾತ್ರ ನಿಮ್ಮಲ್ಲಿರಬೇಕು, ಓಕೆನಾ? ಅದು ನಿಮಗೆ ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ತುಂಬ ದಿನಗಳಿಂದ ನೋಡ್ತಾ ಇದ್ದೀರಾ, ನಿಮ್ಗೆ ಆ ಕೆಲಸನೇ ಆಗ್ತಾಯಿಲ್ಲ, ಯಾಕೆ ಇಷ್ಟೊಂದು ಎಫರ್ಟ್ ಹಾಕಿದರೂ ಸಹಿತ ನನಗೆ ಆ ಕೆಲಸ ಆಗ್ತಾಯಿಲ್ಲ ಅನ್ನೋದು ನಿಮಗೆ ತಿಳಿದೇ ಇರುವಂತಹ, ನಿಮಗೆ ರಿಸಲ್ಟ್ ಸಿಗದೇ ಇರುವಂತಹ ಕ್ವಶನ್ನ ಮಾತ್ರ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಓಕೆನಾ? ಇವತ್ತು ಆ ಕ್ಲಾರಿಟಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ, ಓಕೆ? ಇದು ಫಸ್ಟ್ ಫೈಲ್, ಇದು ಸೆಕೆಂಡ್ ಫೈಲ್. ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರು ರೀಡಿಂಗ್ನ ನೋಡೋಣ, ಓಕೆ? ಥ್ಯಾಂಕ್ ಯು. ನೀವು ನಂಬಿರುವಂತಹ ದೈವ ಶಕ್ತಿಯಾಗಿರ್ಬೋದು, ಅಥವಾ ಗುರುಗಳಾಗಿರ್ಬೋದು, ರಾಯರಾಗಿರ್ಬೋದು, ದುರ್ಗಮ್ಮ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಮನೆ ದೇವರಾಗಿರ್ಬೋದು, ಆ ಪ್ರಶ್ನೆಗೆ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರಲಿ ಅಂತ ಪ್ರಾರ್ಥನೆ ಮಾಡಿ ಈ ರೀಡಿಂಗ್ನ ನೋಡ್ತಾ. ಥ್ಯಾಂಕ್ ಯು ಸೋ ಮಚ್. ಎಸ್ ಆರ್ ಕ್ವಶನ್, ಎಸ್ ಆರ್ ನೋ. ವಾ, ತುಂಬಾ ಮೆಸೇಜಸ್ ಬಂತಿಲ್ಲಿ, ನೋಡೋಣ ಏನೇನು ಬರ್ತಾಯಿದ್ದು. ವಂಡರ್ಫುಲ್ ಕಾರ್ಡ್. ಓಕೆ, ಥ್ಯಾಂಕ್ ಯು. ಓಕೆ, ಇಲ್ಲಿ ನಿಮಗೆ ಬಂದಿರುವಂತಹ ಕಾರ್ಡ್ ಹೇಗಿದೆಯಪ್ಪ ಅಂತ ಹೇಳಿದರೆ ಎಸ್ ಅಂತ ಹೇಳ್ತಾ ಇದೆ, ಓಕೆ? ನೀವು ಯಾವುದೋ ಒಂದು ಕ್ವಶನ್ ಹಾಕ್ಕೊಂಡಿದ್ದೀರಾ, ಆ ಕ್ವಶನ್ಗೆ ನಿಮಗೆ ಆನ್ಸರ್ ಬೇಕಾಗಿತ್ತು, ಓಕೆನಾ? ಆ ಕ್ವಶನ್ಗೆ ನಿಮಗೆ ಆನ್ಸರ್ ಬೇಕಾಗಿತ್ತು ಅನ್ನೋದಕ್ಕೆ ಇಲ್ಲಿ ನಿಮಗೆ ಫೈನಲಿ ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಸದ್ಯದರಲ್ಲಿ ನೀವು ಅಂದ್ಕೊಂಡಿರುವಂತಹ ಕೆಲಸ ಆಗುತ್ತೆ. ಆ ಇಷ್ಟು ದಿನ ಯಾಕೆ ತಡೆದಿತ್ತು ಅನ್ನೋದನ್ನು ನಾನು ನಿಮಗೆ ರೀಸನ್ ಹೇಳ್ತೀನಿ. ನಿಮ್ಮ ಕೆಲಸ ಆಗುತ್ತೆ, ಎಸ್, ಓಕೆನಾ? ಇಲ್ಲಿ ನೆಕ್ಸ್ಟ್ ಡೆತ್ ಕಾರ್ಡ್ ಬಂದಿದೆ ಅಂತ ಹೇಳಿದರೆ, ಇಲ್ಲಿಯವರೆಗೂ ನಿಮ್ಮ ಕೆಲಸಕ್ಕೆ ನೀವು ಏನು ಮನಸ್ಸಲ್ಲಿ ನಿಮ್ಮ ಪ್ರಶ್ನೆ ಇದೆಯೋ ಆ ಪ್ರಶ್ನೆಗೆ ಇಲ್ಲಿಯವರೆಗೂ ನಿಮಗೆ ಟೈಮ್ ಬಂದಿರಲಿಲ್ಲ. ಒಂದು ಹಂತ ಇದೆ, ಯೂನಿವರ್ಸಲ್ ಪ್ಲ್ಯಾನ್ ಏನಿದೆಯೋ ಆ ಹಂತ ಬರೋವರೆಗೂ ಸಹಿತ ಇಲ್ಲಿ ಆ ಕೆಲಸಗಳು ಅಡೆತಡೆಯಾಗಿ ನಿಂತಿತ್ತು ಅಂತಲೇ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೀವು ತುಂಬ ದಿನಗಳಿಂದ ಅದನ್ನ ಪ್ರೀತಿಯಿಂದ ನೀವು ಇದು ಆಗಲಿ ಅಂತ ಹೇಳಿ ತುಂಬ ನಿಮ್ಮ ಭಾವನಾತ್ಮಕವಾಗಿ ಇರುವಂತೆ ತುಂಬಾ ಎಫರ್ಟ್ ಹಾಕಿದ್ದೀರಾ, ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರಾ, ನೋವುಗಳನ್ನು ಪಟ್ಟಿದ್ದೀರಾ, ತುಂಬ ಕನಸುಗಳನ್ನು ಕಟ್ಟಿದ್ದೀರಾ. ಆದರೂ ಸಹಿತ ತುಂಬಾ ಅದರಿಂದ ನೀವೇನು ಮಾಡಿದ್ರಿ, ಸಫರ್ನ ಪಡ್ತಾಯಿದ್ರಿ. ಇಲ್ಲಿ ಸಹಿತ ಅದನ್ನೇ ಹೇಳ್ತಾ ಇರೋದು, ನೀವು ಅಂದ್ಕೊಂಡಿರೋದು ಇಲ್ಲಿಯವರೆಗೂ ಒಂಥರ ಕಣ್ಕಟ್ಟು ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಸಿಚುವೇಶನ್ಗಳು ಸಹಿತ ನೀವು ಅನುಭವಿಸಿದ್ರೆ. ಹಾಗಾಗಿ ಇಲ್ಲಿಯವರೆಗೂ ಆ ಕೆಲಸ ಆಗಿರಲಿಲ್ಲ. ಬಟ್ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ದ ಫೂಲ್ ಬಂದಿದೆ. ದ ಫೂಲ್ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಈ ಟೈಮ್ ನಿಮಗೆ ಬಂದಿದೆ. ಅಂದರೆ ನೀವು ನಿಮ್ಮ ಮನಸ್ಸಲ್ಲಿ ಯಾವ ಪ್ರಶ್ನೆ ಇಟ್ಕೊಂಡಿದ್ರೆ, ಯಾವ ಪ್ರಶ್ನೆಗೋಸ್ಕರ ನೀವು ಆನ್ಸರ್ನ ಹುಡುಕ್ತಾ ಇದ್ರಿ, ಎಸ್ ಆರ್ ನೋ ಕ್ವಶನ್ ಹುಡುಕ್ತಾ ಇದ್ರಿ, ಇಲ್ಲಿ ನಿಮಗೆ ಯೂನಿವರ್ಸಲ್ಲಿ ಈ ವಿಡಿಯೋ ನೋಡೋದಕ್ಕೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ದ ಫೂಲ್ ಬಂದಿದೆ. ಹೌದು, ನೀವು ಇಲ್ಲಿಯವರೆಗೂ ಏನು ಯಾವ ವಿಚಾರಕ್ಕೋಸ್ಕರ ನೀವು ಯೋಚನೆ ಮಾಡ್ತಾಯಿದ್ರಿ, ಈ ಕೆಲಸ ಯಾಕೆ ಆಗ್ತಾಯಿಲ್ಲ, ಏನಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ರಿ. ಇಲ್ಲಿ ಒಂದು ಡಿವೈನ್ ಪ್ಲ್ಯಾನ್ ಏನಿತ್ತು, ಆ ಪ್ಲ್ಯಾನ್ ಮುಖಾಂತರನೇ ನಿಮ್ಮ ಎಲ್ಲ ಕೆಲಸಗಳು ಆಗ್ತಾ ಇರ್ತದೆ. ಅಂದರೆ ಇಲ್ಲಿ ಸಿಚುವೇಶನ್ನ ನೀವು ತುಂಬಾ ಹ್ಯಾಂಡಲ್ ಮಾಡಬೇಕಿತ್ತು. ಅಂದರೆ ನೀವು ಅದನ್ನು ಪದೇ ಎಫರ್ಟ್ ಹಾಕಬೇಕಿತ್ತು. ಅಂದರೆ ಒಂದು ಯೂನಿವರ್ಸಲ್ ಪರೀಕ್ಷೆ ಅಂತಲೇ ನೀವು ಅನ್ಕೋಬೋದು. ಅಂದರೆ ನೀವು ನಂಬಿರುವಂಥ ದೈವಶಕ್ತಿನೇ ನಿಮಗೆ ಒಂದು ತಾಳ್ಮೆಯನ್ನು ತಂದು ಕೊಡುವಂಥದ್ದು, ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಿರುವಂಥದ್ದು, ಮತ್ತು ನಿಮಗೆ ಒಂದು ಗೈಡೆನ್ಸ್ ಮುಖಾಂತರ ಸಹಿತ ಈ ಕೆಲಸ ನಿಮಗೆ ಒಂದು ಸಕ್ಸಸ್ಫುಲ್ಲಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಎಂಡಿಂಗ್ ಪ್ಲೇಸ್ ಇದೆ. ಅಂದರೆ ಕಾರ್ಮಿಕ್ ಎನರ್ಜಿ ಆಗಿರ್ಬೋದು, ಅಥವಾ ಒಂದು ನೀವು ಪಟ್ಟಿರುವಂಥ ಕಷ್ಟಕ್ಕೆ, ನೋವು
ನಿಮಗೆ ಒಂದು ಫಲವನ್ನು ಕೊಡುವಂಥದ್ದು, ಒಂದು ಸ್ವತಂತ್ರವಾದಂತಹ ಜೀವನವನ್ನು ನೋಡುವಂಥದ್ದು. ಇಲ್ಲಿ ಈ ಪೇಜ್ ಆಫ್ ಸಾರ್ಡ್ ಬಂದಿದೆ. ಪೇಜ್ ಆಫ್ ಸಾರ್ಡ್ಸ್ ಅಂತಂದರೆ ಮುಂದೆ ನಿಮ್ಮ ಜೀವನದಲ್ಲಿ ಸಕ್ಸಸ್ಸು ಎಷ್ಟು ಸಕ್ಸಸ್ ಇದೆಯೋ, ನೀವು ಅಂದ್ಕೊಂಡಿರುವಂಥ ಕೆಲಸದಲ್ಲಿ ಎಷ್ಟು ನೀವು ಸಕ್ಸಸ್ಸನ್ನು ನೋಡ್ತೀರೋ ಅಷ್ಟೇ ಸವಾಲುಗಳು ಮುಂದೆ ಇದೆ ಅನ್ನೋದನ್ನು ಸಹಿತ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೆ ಒಂದು ಎಚ್ಚರಿಕೆಯನ್ನು ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ. ನೀವು ಅಂದ್ಕೊಂಡಿರೋ ನಿಮ್ಮ ಮನಸ್ಸಲ್ಲಿ ನೀವು ಯಾವ ಪ್ರಶ್ನೆಗೆ ಹುಡುಕ್ತಾ ಇದ್ರಿ, ಆ ಪ್ರಶ್ನೆಗೆ ಒಂದು ಉತ್ತರ ಏನಪ್ಪ ಅಂತ ಹೇಳಿದರೆ ಎಸ್ ಅಂತ ಅದಾಗಿರುತ್ತೆ. ಡಿವೈನ್ ಪ್ಲ್ಯಾನ್ ಏನಿದೆಯೋ ಅಲ್ಲಿವರೆಗೂ ನಿಮಗೆ ಈ ಕೆಲಸ ಆಗಿರಲಿಲ್ಲ. ಬಟ್ ಈಗ ಹೇಳ್ತಾ ಇರೋದು ಒಂದು ಆ್ಯಕ್ಷನ್ ತೊಗೊಂಡಿದ್ದೀರಾ. ನಿಮ್ಮ ಲೈಫಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಅಚೀವ್ ಮಾಡುವುದಕ್ಕೆ ಬ್ರಹ್ಮಾಂಡ ಒಂದು ಅವಕಾಶವನ್ನು ಕೊಟ್ಟಿದೆ, ಒಂದು ಅಪರ್ಚುನಿಟಿನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ನಿಮ್ಮ ಖುಷಿಗೆ, ನಿಮ್ಮ ಉತ್ಸಾಹಕ್ಕೆ, ನೀವು ಮಾಡುವಂತಹ ಕೆಲಸಕ್ಕೆ ಒಂದು ತಾಳ್ಮೆಯನ್ನು ಸಹಿತ, ಒಂದು ಪರೀಕ್ಷೆಯನ್ನು ಸಹಿತ ಒಡ್ಡಿ ಅದರಿಂದ ನೀವು ಒಂದು ಗೆಲುವನ್ನು ಪಡ್ಕೊಂಡಿದ್ರೆ ಆ ಗೆಲುವು ಏನಾಗಿದೆಯಪ್ಪ ಅಂತ ಹೇಳಿದರೆ ಎಸ್ ಅಂತ ಆಗಿದೆ. ಆದರೆ ಆ ಎಸ್ ಅನ್ನೋದರಲ್ಲಿ ನಿಮ್ಮ ಮೈಂಡನ್ನು ಎಚ್ಚರಿಕೆಯಿಂದ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ಪೇಜ್ ಆಫ್ ಸಾರ್ಡ್ಸ್ ಬಂದಿದೆ ಮತ್ತು 10 ಆಫ್ ಸಾರ್ಡ್ಸ್ ಬಂದಿದೆ ಅಂತ ಹೇಳಿದರೆ ನಿಮ್ಮ ಎದುರಿಗೆ ಸವಾಲುಗಳು ಅಷ್ಟೇ ಇದೆ. ಆ ಸವಾಲುಗಳನ್ನು ಎದುರಿಸುವಂತಹ ಶಕ್ತಿನೂ ಸಹಿತ ನಿಮ್ಮದಾಗಿರಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಫಸ್ಟ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ಕಾರ್ಡ್ ಆಗಿತ್ತು. ನೋಡೋಣ ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಸೆಕೆಂಡ್ ಕಾರ್ಡ್ ಯಾರಿಗೆ ಯಾವ ರೀತಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವಶನ್ ಇಟ್ಕೊಂಡಿದ್ರೆ ಆ ಕ್ವಶನಿಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾರೆ, ಯೂನಿವರ್ಸ್ ಯಾವ ಥರ ನಿಮಗೆ ಗೈಡ್ ಮಾಡ್ತಾರೆ, ಎಸ್ ಅಥವಾ ನೋನು ಅನ್ನೋದನ್ನು ನೋಡೋಣ. ಮೇ ಬಿ ನಿಮಗೆ ಯಾವ ವಿಚಾರಕ್ಕೆ ನಿಮ್ಮ ಮನಸ್ಸಲ್ಲಿ ಯಾವ ವಿಚಾರನ ಇಟ್ಕೊಂಡಿದ್ದೀರ, ಇಲ್ಲಿಯವರೆಗೂ ನಿಮಗೆ ಕೆಲಸನೇ ಆಗಿಲ್ಲ ಅನ್ನುವಂತಹ ಪ್ರಶ್ನೆ ಮಾತ್ರ ನಿಮ್ಮದಾಗಿರಬೇಕು. ಏಕೆಂದರೆ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದು ಕ್ವಶನಿಗೆ ಎಸ್ ಆರ್ ನೋ ಅನ್ನೋದನ್ನು ಹೇಳ್ತಾ ಅದು ಯಾಕೆ ಇಲ್ಲಿವರೆಗೂ ಡಿಲೇ ಆಗಿತ್ತು ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ ಯು ಹ್ಯಾಂಡ್ ಮ್ಯಾನ್, ಥ್ಯಾಂಕ್ ಯು. ಜಸ್ಟಿಸ್ ಬಂದಿದೆ, 7 ಆಫ್ ಪೆಂಟಿಕಲ್ ಬಂದಿದೆ, ಇಲ್ಲಿ ಪೇಜ್ ಆಫ್ ಸಾರ್ಡ್ಸ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ ಬಂದಿದೆ, ದ ಚಾರಿಯಟ್ ಬಂದಿದೆ ಮತ್ತು 6 ಆಫ್ ವಾಂಡ್ಸ್ ಬಂದಿದೆ. ಓಕೆನಾ, ಇಲ್ಲಿ ನಿಮ್ಮ ಕೆಲಸ ಯಾರು ಈ ರೀಡಿಂಗ್ ಅಂದರೆ ಈ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನೀವು ಅಂದ್ಕೊಂಡಿರುವಂತಹ ಕೆಲಸ ಇಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೇ ಬಿ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಏಕೆಂದರೆ ಇಲ್ಲಿ ಜಸ್ಟಿಸ್ ಬಂದಿದೆ. ಜಸ್ಟಿಸ್ ಅಂತ ಹೇಳಿದರೆ ನಿಮಗೆ ನೀವು ಪಟ್ಟಿರುವಂತಹ ಪರಿಶ್ರಮಕ್ಕೆ ನೀವು ಯಾವ ವಿಚಾರ, ಯಾವ ಪ್ರಶ್ನೆನ ನೀವು ಇಟ್ಕೊಂಡಿದ್ರೆ ಆ ಪ್ರಶ್ನೆಗೆ ಒಂದು ಏನಪ್ಪ ಅಂತ ಹೇಳಿದರೆ ಒಂದು ನ್ಯಾಯ ಕೊಡುವಂತಹ ಮಾರ್ಗದಲ್ಲಿ ಯೂನಿವರ್ಸ್ ಇನ್ನೂ ಹೋಗ್ತಾ ಇದೆ. ಇಲ್ಲಿ ದ ಚಾರಿಯಟ್ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ 2 ಥರದ ಅಪರ್ಚುನಿಟಿ ಇದೆ ನಿಮಗೆ. ಓಕೆನಾ, ಇಲ್ಲಿ ನಿಮಗೆ 2 ಥರದ ಅಪರ್ಚುನಿಟಿಗಳಿದೆ. ನೀವು ಅದನ್ನು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೂನಿವರ್ಸ್ ಪ್ಲ್ಯಾನ್ ಮಾಡ್ತಾ ಇದೆ. ಅದು ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ದಿನ ಡಿಲೇ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 7 ಆಫ್ ಪೆಂಟಿಕಲ್ ಇದೆ ಅಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳೇ ಇದನ್ನು ಅಡೆತಡೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದೆ. ಯಾಕೆ ನಿಮ್ಮ ಕೆಲಸ ಇನ್ನೂ ಆಗಿಲ್ಲ ಅನ್ನೋದಕ್ಕೆ ಕ್ವಶನ್ ಏನಪ್ಪ, ಆನ್ಸರ್ ಏನಪ್ಪ ಅಂತ ಹೇಳಿದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಜೊತೆನೇ ಇದ್ದು ನಿಮಗೆ ಮೋಸ ಮಾಡಿರುವಂಥದ್ದಾಗಿರ್ಬೋದು, ನಿಮಗೆ ಒಂದು ಸಪೋರ್ಟಿವ್ ಆಗಿ ಯಾವುದೇ ರೀತಿಯಾದಂತಹ ಕೈ ಇಲ್ಲ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿವರೆಗೂ ನಿಮಗೆ ಆ ಕೆಲಸ ಆಗಿಲ್ಲ ಅಂದರೆ ನೀವು ನೋಡುವಂಥ ದೃಷ್ಟಿನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂಬರುವ ದಿನಗಳಲ್ಲಿ ನಿಮ್ಮ ದೃಷ್ಟಿ ಏನಿದೆ ಅಂದರೆ ನಾನು ಎಲ್ಲರನ್ನೂ ನಂಬುವಂಥದ್ದು. ಈಗ ಈ ವ್ಯಕ್ತಿಗಳು ಹೇಗಪ್ಪ ಅಂತ ಹೇಳಿದರೆ ನೀವು ಹೋಗುವಂತಹ ದಾರಿಲಿ ನಿಮಗೆ ಅಡೆತಡೆಗಳೇ ಜಾಸ್ತಿ. ಯಾಕೆ ನಾವು ಒಬ್ಬರು ಏಳಿಗೆಯಿಂದ ಮುಂದೆ ಹೋಗ್ತಾ ಇದ್ದಾರೆ, ಸಕ್ಸಸ್ಸನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳೇ ಅದನ್ನು ಸುಧಾರಿಸೋದಿಲ್ಲ, ಅದನ್ನು ಸಹಿಸೋದಿಲ್ಲ. ಹಾಗಾಗಿ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳೇ ನಿಮಗೆ ಒಂದು ತೊಂದರೆ ಕೊಡುವಂಥದ್ದಾಗಿರ್ಬೋದು ಅಥವಾ ಒಂದು ನೆಗೆಟಿವ್ ಎನರ್ಜಿನ ಹಾಕಿರುವಂಥದ್ದಾಗಿರ್ಬೋದು. ಹಾಗಾಗಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ
ಇಲ್ಲಿ ನಿಮ್ಮ ಕೆಲಸ ಡಿಲೇ ಆಗ್ತಾ ಬಂದಿದೆ. ಇಲ್ಲಿ ದ ಹ್ಯಾಂಡ್ಮ್ಯಾನ್ ಅಂತ ಬರ್ತಾ ಇದೆ ಅಂತ ಹೇಳಿದರೆ ನೀವು ಎಲ್ಲರನ್ನೂ ನೋಡುವಂತಹ ದೃಷ್ಟಿ ಒಂದೇ ಆಗಿದೆ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ, ಯಾವ ರೀತಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ನೋಡುವಂತಹ ದೃಷ್ಟಿಕೋನವನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 6 ಆಫ್ ವಾಂಡ್ಸ್ ಬಂದಿದೆ. ಖಂಡಿತವಾಗಿಯೂ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಆಗುತ್ತೆ ಕೆಲಸ. ಓಕೆನಾ. ನೀವು ಯೂನಿವರ್ಸ್ ಪ್ರೇಯರ್ ಮಾಡಿದ್ದೀರಾ, ನೀವು ನಂಬಿರುವಂಥ ದೈವಶಕ್ತಿಗಳನ್ನು ಪ್ರೇಯರ್ ಮಾಡಿರೋದ್ರಿಂದ ಏನಾಗಿದೆಯಪ್ಪ ಅಂತ ಹೇಳಿದರೆ ನಿಮಗೊಂದು ಸಕ್ಸಸ್ಸನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಬಂದು 6 ಮಂತ್ ಅಂತ ಹೇಳ್ಬೋದು. ಮೇ ಬಿ ಅಂತ ಬಂದಾಗ ನಿಮ್ಮ ದೃಷ್ಟಿಕೋನ ಯಾವಾಗ ಚೇಂಜ್ ಆಗುತ್ತೆ, ನೀವು ನೋಡುವಂಥ ದೃಷ್ಟಿಕೋನ ಯಾವಾಗ ಚೇಂಜ್ ಆಗುತ್ತೆ, ಆ ಕ್ಷಣದಿಂದನೇ ನಿಮಗೆ ಒಂದು ಸಕ್ಸಸ್ಸನ್ನು ಅಥವಾ ನೀವು ಏನು ಪ್ರಶ್ನೆ ಇಟ್ಕೊಂಡಿರೋ, ನಿಮ್ಮ ಮನಸ್ಸಲ್ಲಿ ಆ ಪ್ರಶ್ನೆ ಇಟ್ಕೊಂಡಿರೋ ಆ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಇಲ್ಲಿ ಸಿಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್ ಆರ್ ನೋ ಕ್ವಶನಿಗೆ ಇಲ್ಲಿ ಮೇ ಬಿ ಅಂತ ಬರ್ತಾ ಇದೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ನೀವು ಅಂದ್ಕೊಂಡಿರುವಂತಹ ಕೆಲಸ ಆಗಲೇಬೇಕು ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಪರೀಕ್ಷೆಗಳು ನಡೀತಾ ಇದೆ. ಆ ಪರೀಕ್ಷೆಗಳ ನಡೆದ ನಂತರ ನಿಮ್ಮ ಜೀವನದಲ್ಲಿ ಒಂದು ಕೆಲಸ ಆಗುತ್ತೆ. ಆ ಕೆಲಸ ಆಗುತ್ತೆ, ಆ ಜರ್ನಿನ ನೀವು ನೋಡ್ತೀರಾ, ಯಶಸ್ಸನ್ನು ನೀವು ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಈ ರೀಡಿಂಗ್ ನಿಮಗಾಗಿತ್ತು. ಥ್ಯಾಂಕ್ ಯು ಸೋ ಮಚ್.